ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. HD Views ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಸೆಪ್ಟೆಂಬರ್ 19ನೇ ತಾರೀಕು ಎಲ್ಲ ಐಫೋನ್ ಯೂಸರ್ಸ್ಗೆ ಗೊತ್ತಿರುತ್ತೆ. ಇವತ್ತು ಐಫೋನ್ 17 ಸೀರೀಸ್ ಆಲ್ ಓವರ್ ಇಂಡಿಯಾ ಲಾಂಚ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಒಂದು ಫೋನ್ ತಗೊಂಡು ಅನ್ಬಾಕ್ಸ್ ಮಾಡೋಣ ಅಂತ ನಾವು ಬಂದಿರೋದೆ ಸೀಮಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ ಬ್ರಾಂಚು. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗಿ ಒಳಗಡೆ ಯಾವ್ಯಾವ್ದೆಲ್ಲ ಫೋನ್ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ರೀಸೆಂಟ್ ಆಗಿ ಈ ಒಂದು ಸ್ಟೋರ್ನ ರಿನೋವೇಷನ್ ಮಾಡಿದ್ದಾರೆ. ಈಗ ನೋಡೋದಕ್ಕಂತೂ ಒಂದು ಕ್ಲಾಸಿ ಲುಕ್ ಅಲ್ಲಿ ಇದೆ. ಸೊ ರಿನೋವೇಷನ್ ಮಾಡಿದಾಗ ಆಫರ್ ಮೇಲೆ ಆಫರ್ ಕೊಟ್ಟಿದ್ರು. ಸೊ ಇವಾಗ ಐಫೋನ್ 17 ರಿಲೀಸ್ ಆಗಿದೆ. ಏನೇನ್ ಆಫರ್ ಇದೆ ಅಂತ ಕೇಳೋದು ಬನ್ನಿ. ಫೈನಲಿ ಐಫೋನ್ 17 ಸೀರೀಸ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಇವತ್ತು. ಸೊ ಪ್ರತಿ ವರ್ಷನೂ ನಮ್ಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಈ ಸಲ ಏನು ಅಪ್ಗ್ರೇಡ್ ಮಾಡಿದ್ದಾರೆ ಅನ್ನೋದು. ಆದ್ರೆ ಈ ಸಲ ಅಂತೂ ತುಂಬಾನೇ ಅಪ್ಗ್ರೇಡ್ ಆಗಿದೆ. ಏನೇನು ಅಂತ ಹೇಳ್ತೀನಿ ಸದ್ಯದಲ್ಲೇ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ಐಫೋನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಮೊದಲನೇ ಐಫೋನ್ 17 ಪ್ರೋ ಮ್ಯಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಈ ಸಲ ಐಫೋನ್ ಅಲ್ಲಿ ಆರೆಂಜ್ ಕಲರ್ ಹೈಲೈಟು. ಲುಕ್ ಅಟ್ ದಿಸ್, ಏನ್ ಸಾಕಾಗಿದೆ ಅಂತ. ಇನ್ನ ಬಾಕ್ಸ್ ಅಲ್ಲಿ USB Type-C to Type-C ಚಾರ್ಜಿಂಗ್ ಕೇಬಲ್ ಬರುತ್ತೆ. ಹಾಗೆ ಜೊತೆಗೆ ಸಿಮ್ ಕಾರ್ಡ್ ಟೂಲ್ ಒಂದು ಕೊಟ್ಟಿರ್ತಾರೆ. ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಬಾಕ್ಸ್ ಅಲ್ಲಿ ಯೂಸರ್ ಮ್ಯಾನ್ಯುಯಲ್ ಅಥವಾ ಯೂಸರ್ ಗೈಡ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟಿಲ್ಲ. ಅದ್ರ ಬದಲು ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ನೋಡಿ QR ಕೋಡ್ ಕೊಟ್ಟಿದ್ದಾರೆ. ಇದನ್ನ ಸ್ಕ್ಯಾನ್ ಮಾಡಿ ಓದ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಸೊ ಇನ್ನ 17 ಪ್ರೋ ಮ್ಯಾಕ್ಸ್ ಏನಿದೆ ಅದು ಮೇಡ್ ಇನ್ ಚೈನಾ. ಇದು ಕೇವಲ 233 ಗ್ರಾಮ್ ಬರುತ್ತೆ. ನೀವು ಕೈಯಲ್ಲಿ ಹಿಡ್ಕೊಂಡ್ರು ಅಷ್ಟೊಂದು ನಿಮ್ಗೆ ಹೆವಿ ಅಂತ ಏನ್ ಅನ್ಸಲ್ಲ, ತುಂಬಾ ಲೈಟ್ ವೈಟ್ ಇದೆ. ಇನ್ನ ಎಡ್ಜಸ್ ಅಲ್ಲಿ ಲೈಟ್ ಆಗಿ ಕವರ್ ಮಾಡಿದ್ದಾರೆ. ಹಾಗೆ ಈ ಸಲ ಪ್ರೋ ಅಲ್ಲಿ ಟೈಟಾನಿಯಂ ಬದಲು ಅಲ್ಯೂಮಿನಿಯಂ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಕ್ ಸೈಡ್ ಕವರ್ ಏನಿದೆ ಅದು ಅಲ್ಯೂಮಿನಿಯಂ ಜೊತೆಗೆ ಸೆರಾಮಿಕ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.9 ಇಂಚಸ್ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇನ್ನ ಇದರಲ್ಲಿ 3000 ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಸ್ಮೂತೆಸ್ಟ್ ಡಿಸ್ಪ್ಲೇ. ಇನ್ನ ಬ್ರೈಟ್ನೆಸ್ ಬಗ್ಗೆ ಅಂತೂ ತುಂಬಾನೇ ಕೆಲಸ ಮಾಡಿದ್ದಾರೆ. ಬಿಸಿಲಲ್ಲೂ ಕೂಡ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇನ್ನ ಪೋರ್ಟ್ಸ್ ಮತ್ತೆ ಬಟನ್ ಬಗ್ಗೆ ಮಾತಾಡೋದಾದ್ರೆ USB Type-C ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹಾಗೆ ಒಂದ್ ಸೈಡ್ ನಿಮ್ಗೆ ಸ್ಪೀಕರ್ ಗ್ರಿಲ್ ಇದೆ, ಇನ್ನೊಂದ್ ಸೈಡ್ ಮೈಕ್ರೋಫೋನ್ ಇದೆ. ಇನ್ನ ರೈಟ್ ಸೈಡ್ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಅದ್ರ ಕೆಳಗಡೆನೆ ಕ್ಯಾಮ್ರಾ ಕಂಟ್ರೋಲ್ ಬಟನ್ ಇದೆ. ಇನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ಸೇಮ್ 16 ಅಲ್ಲಿ ಕೊಟ್ಟಿರೋ ಹಾಗೆ ಆಕ್ಷನ್ ಬಟನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಬಟನ್ ಇದೆ. ಹಾಗೆ ಕೊನೆಯಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದರಲ್ಲಿ ನಿಮ್ಗೆ ಇ ಸಿಮ್ ಸಪೋರ್ಟ್ ಇದೆ. ಹಾಗೆ ಸಿಂಗಲ್ ಫಿಸಿಕಲ್ ನ್ಯಾನೋ ಸಿಮ್ ಕೂಡ ಯೂಸ್ ಮಾಡಬಹುದು. ಒಂದು ಇ ಸಿಮ್, ಒಂದು ಫಿಸಿಕಲ್ ಸಿಮ್ ಮಾತ್ರ ಯೂಸ್ ಮಾಡಬಹುದು. ಇನ್ನ AOD 1 ಇದೆ. ಅದರಿಂದ ಬ್ಯಾಟ್ರಿ ಜಾಸ್ತಿನೇ ಕನ್ಸ್ಯೂಮ್ ಆಗುತ್ತೆ. ಹಾಗೆ HDR 10+ ಡಾಲ್ಬಿ ವಿಷನ್ ಎಲ್ಲ ಇದೆ. ಈ ಸಲ ಎಲ್ಲದರಲ್ಲೂ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಕೊಟ್ಟಿದ್ದಾರೆ. ವೆದರ್ ಇಟ್ ಈಸ್ 17 or 17 ಪ್ರೋ ಮ್ಯಾಕ್ಸ್ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಮೊದಲು ಡಿಸ್ಪ್ಲೇ ಎಲ್ಲ ಸ್ಕ್ರಾಚ್ ಬರ್ತಾ ಇತ್ತು, ಆದ್ರೆ ಈಗ ಆತರ ಇಲ್ಲ. ಇದರಲ್ಲಿ 3 ಪಟ್ಟು ಅಂದ್ರೆ 3 times ಮೋರ್ ಸ್ಕ್ರಾಚ್ ರೆಸಿಸ್ಟೆನ್ಸ್ ಇದೆ. ಯಾಕಂದ್ರೆ ಫ್ರಂಟ್ ಡಿಸ್ಪ್ಲೇ ಅಲ್ಲಿ ಸೆರಾಮಿಕ್ ಶೀಲ್ಡ್ 2 ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ಸೆರಾಮಿಕ್ ಶೀಲ್ಡ್ ಯೂಸ್ ಮಾಡಿದ್ದಾರೆ ಆಗ್ಲೇ ಹೇಳ್ದಾಗೆ. ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ A19 ಇಲ್ಲ A19 ಪ್ರೋ ಎರಡು ಫೆನಾಮಿನಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನ ರ್ಯಾಮ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಬೇಸ್ ವೇರಿಯಂಟ್ ಅಲ್ಲೇ 8GB ರ್ಯಾಮ್ 256GB ಸ್ಟೋರೇಜ್ ಬರ್ತಾ ಇದೆ. 128GB ಅಂತೂ ಕಾಣೆ ಆಗೋಗಿದೆ. ಇನ್ನ ಪ್ರೋ ವೇರಿಯಂಟ್ ಅಲ್ಲಿ 12GB ರ್ಯಾಮ್ ಬರುತ್ತೆ. ಜೊತೆಗೆ 256GB ಇಂದ 2TB ತನಕ ಸ್ಟೋರೇಜ್ ಕೊಡ್ತಿದ್ದಾರೆ. ಇನ್ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಅಪ್ ಟು 37 hours ವಿಡಿಯೋ ಪ್ಲೇ ಬ್ಯಾಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆ 17 ಸೀರೀಸ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕೇವಲ 20 ನಿಮಿಷದಲ್ಲಿ 50% ಬ್ಯಾಟರಿ ಚಾರ್ಜ್ ಆಗುತ್ತೆ. ಬ್ಯಾಟರಿ ಚಾರ್ಜಿಂಗ್ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ, ಅಪ್ ಟು 40 watts ಚಾರ್ಜಿಂಗ್. ಇನ್ನ ಸಾಫ್ಟ್ವೇರ್ ಅಲ್ಲಿ iOS 26 ವಿತ್ ಲಿಕ್ವಿಡ್ ಗ್ಲಾಸ್ ಡಿಸೈನ್ ಬರುತ್ತೆ. ಏನ್ ಗೊತ್ತಾ, 15 ಸೀರೀಸ್ 16 ಸೀರೀಸ್ ಅಲ್ಲೂ ನಾವು ಅದನ್ನೇ ಇನ್ಸ್ಟಾಲ್ ಮಾಡಿದೀವಿ. ಬಟ್ 17 ಸೀರೀಸ್ ಅಲ್ಲಿ ಇರೋ ಆ ಸ್ಮೂತ್ನೆಸ್ ನೆಕ್ಸ್ಟ್ ಲೆವೆಲ್. ಮೇ ಬಿ A19 ಪ್ರೊಸೆಸರ್ ಚಿಪ್ ಇಂದ ಇರ್ಬೋದೇನೋ, ಬಟ್ ಯೂಸ್ ಮಾಡೋದಕ್ಕಂತೂ ಸಖತ್ತಾಗಿದೆ. ಇನ್ನ ಆಡಿಯೋ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮಾತ್ರ ಟಾಪ್ ನಾಚ್ ಆಗಿದೆ. ಹಾಗೆ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಕೂಡ ನೆಕ್ಸ್ಟ್ ಲೆವೆಲ್. ಇನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಅವ್ರದೇ ಓನ್ N1 ಚಿಪ್ ಬಂದಿದೆ. ಅದರಲ್ಲಿ Wi-Fi 7 ಸಪೋರ್ಟ್ ಆಗುತ್ತೆ. ಬ್ಲೂಟೂತ್ 6.0 ಇದೆ. NFC ಸೆನ್ಸರ್ ಎಲ್ಲ ಇದೆ. ಇನ್ನು ಐಫೋನ್ 17 ಸೀರೀಸ್ IP68 ಸರ್ಟಿಫೈಡ್ ಆಗಿದೆ. ನೀರಲ್ಲಿ ಬಿದ್ದೋಯ್ತು ಇಲ್ಲ ಅಂದ್ರೆ ಅಂಡರ್ ವಾಟರ್ ಫೋಟೋಗ್ರಫಿ ಏನಾದ್ರು ಮಾಡಬೇಕು ಅಂದ್ರೆ ಅದು ಕೂಡ ಮಾಡಬಹುದು. ಮೇನ್ ಈಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಬ್ಯಾಕ್ ಸೈಡ್ ಏನ್ ಈ 3 ಕ್ಯಾಮ್ರಾಸ್ ನೋಡ್ತಾ ಇದೀರಾ, 3ಕ್ಕೆ 3 48 ಮೆಗಾ ಪಿಕ್ಸೆಲ್ ಫ್ಯೂಷನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನ ಫ್ರಂಟ್ ಅಲ್ಲಿ 18 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಡ್ಯುಯಲ್ ಟೆಕ್ ಕೂಡ ಕೊಟ್ಟಿದ್ದಾರೆ.
ಅಂದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕ್ಯಾಮ್ರಾನು ಅಟ್ ಎ ಟೈಮ್ ಯೂಸ್ ಮಾಡ್ಬೋದು. ಇದೊಂದು 5-10 ವರ್ಷ ಮುಂಚೆ ಆಂಡ್ರಾಯ್ಡ್ ಅಲ್ಲಿ ಅವಾಗ್ಲೇ ರಿಲೀಸ್ ಮಾಡಿದ್ರು, ಬಟ್ ಐಫೋನ್ ಅಲ್ಲಿ ಇವಾಗ 17 ಸೀರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಫ್ರಂಟ್ ಬ್ಯಾಕ್ ಎರಡು ಕ್ಯಾಮ್ರಾದಲ್ಲೂ 4K 60 FPS ಶೂಟ್ ಮಾಡಬಹುದು. ಅಷ್ಟೇ ಅಲ್ಲ 4K 60 FPS ವಿತ್ ಡಾಲ್ಬಿ ವಿಷನ್ ವಿಡಿಯೋ ಶೂಟ್ ಕೂಡ ಮಾಡಬಹುದು. ಇನ್ನ ಈ ಪ್ರೋ ವೇರಿಯಂಟ್ ಅಲ್ಲಿ 4K 120 FPS ಡಾಲ್ಬಿ ವಿಷನ್ ಶೂಟ್ ಕೂಡ ಮಾಡಬಹುದು. ಅಮೇಜಿಂಗ್. ಮೈಕ್ರೋಫೋನ್ಸ್ ಅಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ 2 ಮೈಕ್ರೋಫೋನ್ ಬರುತ್ತೆ, ಆದ್ರೆ ಪ್ರೋ ವೇರಿಯಂಟ್ ಅಲ್ಲಿ ನಿಮಗೆ 4 ಮೈಕ್ರೋಫೋನ್ ಬರುತ್ತೆ. ಯೋಚನೆ ಮಾಡಿ ಆಡಿಯೋ ಔಟ್ಪುಟ್ ಯಾವ ಲೆವೆಲ್ ಅಲ್ಲಿ ಇರ್ಬೋದು ಅಂತ. ಇನ್ನು ಫಸ್ಟ್ ಇಂಪ್ರೆಷನ್ ಹೇಳೋದಾದರೆ ಬೇಸ್ ವೇರಿಯಂಟ್ ಆರ್ ಪ್ರೋ ವೇರಿಯಂಟ್ ಸಕ್ಕತ್ತಾಗಿದೆ. ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನೀವೇನೋ ಪರ್ಚೇಸ್ ಮಾಡೋಂಗಿದ್ರೆ 17 ಸೀರೀಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲಿಗೇಟ್ ಮಾಡ್ತೀನಿ. ಧನ್ಯವಾದಗಳು.